ಎಸ್ ವೀಕ್ಷಕರೇ, ನಾವೀಗಾಗಲೇ ಲಾರಿ ಸಾಲುಗಟ್ಟಿ ನಿಂತಂತ ಲಾರಿಗಳನ್ನ ನೋಡಿದ್ವಿ. ನಾನೀಗ ಆ ಲಾರಿಗಳು ಮತ್ತು ಗೇಟ್ನ ಮಧ್ಯಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಗೇಟ್ನ ಹೊರಗಡೆನೆ ಲಾರಿಗಳನ್ನ ನಿಲ್ಸಿದ್ದಾರೆ. ಯಾವುದೇ ಕಾರಣಕ್ಕೂ ಗೇಟ್ ದಾಟಿ ಹೋಗಂಗಿಲ್ಲ. ಇದು ಗೇಟ್, ಪ್ರಮುಖವಾದಂತ ಗೇಟ್. ಇದು ಡಂಪಿಂಗಿಗೆ ಏನು ಹೋಗ್ತಾರಲ್ಲ ಕಸವನ್ನ ಅಲ್ಲಿ ಚೆಲ್ಲೋದಕ್ಕೆ, ಅದರ ಪ್ರಮುಖವಾದಂತಹ ಗೇಟ್. ಇದನ್ನ ದಾಟಿದ್ರೇನೆ ಅಲ್ಲಿ ಕಸ ಚೆಲ್ಲೋದಕ್ಕೆ ಸಾಧ್ಯ. ಆದ್ರೆ ಈ ಗೇಟ್ ಅನ್ನ ದಾಟೋದಕ್ಕೆ ಇಲ್ಲಿನ ಜನ ಬಿಡ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಮಿಟ್ಟಗಾನಹಳ್ಳಿಯ ಜನರಿಂದ. ನೋಡಿ ಯಾವ ರೀತಿಯಾಗಿ ಗೇಟ್ನ ಹೊರಗಡೆನೆ ವಾಹನಗಳನ್ನ ಸಾಲುಗಟ್ಟಿ ನಿಲ್ಸಿದ್ದಾರೆ ಅಂತ ಹೇಳಿ. ಸಾಲುಗಟ್ಟಿ ಅಷ್ಟು ಸಾಲಾಗಿ ನಿಂತ್ಕೊಂಡಿದಾವೆ ವಾಹನಗಳು. ಆದ್ರೆ ಏನ್ ಇಲ್ಲೊಂದು ವಿಚಾರ ತಿಳಿದು ಬಂತು ಈಗ ನಮ್ಗೆ. ಈ ಸಾಲುಗಟ್ಟಿದ ಲಾರಿಗಳು ಈಗ ಮಾತ್ರ ನಿಂತ್ಕೊಂಡಿರ್ತವೆ. ಆದ್ರೆ ರಾತ್ರಿ ಎಲ್ಲಾ ಹೋರಾಟಗಾರರು ಮಲಗಿರ್ತಾರಲ್ಲ ಜನ, ಪಾಪ ಆ ಸಂದರ್ಭದಲ್ಲಿ ಇಲ್ಲಿಂದ ಹೋಗಿ ಈ ಕಸವನ್ನ ಮತ್ತೆ ಅಲ್ಲಿ ಬಿಸಾಕಿ ಅಲ್ಲಿ ಚಲ್ಲಿ ರಾತ್ರೋರಾತ್ರಿ ಇಲ್ಲಿಂದ ಎಸ್ಕೇಪ್ ಹೋಗ್ತಾರೆ. ಇಲ್ಲಿಂದ ಹೋಗ್ತಾರೆ ರಾತ್ರಿನೇ ಇದೆಲ್ಲವನ್ನು ಚೆಲ್ತಾರೆ. ಅಲ್ಲಿವರೆಗೂ ಈ ವಾಹನಗಳು ಇಲ್ಲೇ ನಿಂತ್ಕೊಂಡಿರ್ತವೆ ಅಲ್ಲಿವರೆಗೂ. ಅದಾದ ನಂತರ ರಾತ್ರಿ ಎಲ್ಲರೂ ಮಲಗಿರ್ತಾರಲ್ಲ ಆ ಸಂದರ್ಭದಲ್ಲಿ ಈ ಲಾರಿಯಿಂದ ಆ ಕಸವನ್ನ ಅಲ್ಲಿ ಚಲ್ಲಿ ವಾಪಸ್ ಹೋಗ್ತಾರೆ ಅನ್ನೋದು ಈಗ ಗೊತ್ತಾಗಿರುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರನ್ನ ಮಾತನಾಡ್ಸೋಣ. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಏನ್ ಕಷ್ಟ ಆಗ್ತಾ ಇದೆ ಎಲ್ಲ ಕೇಳೋಣ ಬನ್ನಿ. ಕಸದ ಸಮಸ್ಯೆಯಿಂದ ಬೆಂಗಳೂರಿನ ಜನ ಎಷ್ಟರ ಮಟ್ಟಿಗೆ ರೋಸಿ ಹೋಗಿದಾರೋ ಅದಕ್ಕಿಂತ 100 ಪಟ್ಟು 1000 ಪಟ್ಟು ಮಿಟ್ಟಗಾನಹಳ್ಳಿಯ ಜನ ರೋಸಿ ಹೋಗಿದ್ದಾರೆ. ಬಿಕಾಸ್ ಇಡೀ ಬೆಂಗಳೂರಿನ ಗಲೀಜು ಮಿಟ್ಟಗಾನಹಳ್ಳಿಯಲ್ಲಿ ಬಂದು ಡಂಪ್ ಆಗ್ತಾ ಇದೆ. ಬೆಳಗ್ಗೆ ಆದ್ರೆ ಸಾಕು ಟಿಫಿನ್ ಮಾಡಕ್ಕೂ ಆಗಲ್ಲ, ಅಷ್ಟು ಹೊಲಸು ಸ್ಮೆಲ್ ಬರುತ್ತೆ. ಹಾಗಾಗಿ ಇಲ್ಲಿ ರೋಗ ರುಜಿನಗಳು ಉಂಟಾಗ್ತಾ ಇದ್ದಾವೆ, ಸೋಂಕುಗಳು ಬರ್ತಾ ಇದ್ದಾವೆ. ಮಕ್ಕಳಂತೂ ಇಲ್ಲಿ ಇರಕ್ಕೂ ಒಪ್ತಾ ಇಲ್ಲ. ವೃದ್ಧರಿಗೆ ಬೇರೆ ಬೇರೆ ರೀತಿಯಾದಂಥ ರೋಗಗಳು ಅಟಕಾಯಿಸ್ಕೊಳ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಟ್ಟಗಾನಹಳ್ಳಿಯ ಜನ ನಮ್ಮ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಸರ್, ಈಗ ಸುಮಾರು 9 ವರ್ಷದಿಂದ ತಗೊಂಬಂದು ಕಸ ಸುರಿತವ್ರೆ. ಸುಮಾರು 500-600 ಗಾಡಿ ಬರ್ತಾವೆ ಒಂದು ಡೈಲಿ. 500-600 ಗಾಡಿ ಬಂದು ಸುರಿದ್ರೆ ಎಷ್ಟು ಕಸ ಬರ್ತೈತೆ? ಸಾವಿರಾರು ಟನ್ನುಗಳು ಬರ್ತವೆ. ಅದನ್ನು ಕೇಳಕ್ಕೆ ಹೋದರೆ ನೀವ್ಯಾರು, ನೀವೆತ್ತ, ನೀವೇನಕ್ಕೆ ಬರ್ತೀರಾ ಇಲ್ಲಿಗೆ ಅಂತ ಕೇಳ್ತಾರೆ. ನಾವು ಕೇಳೋದೇನು, ನಮ್ಮೂರಿಗೆ ಕಸ ಬಂದು ಆಗ್ತಾ ಇದ್ದೀರಾ, ಅದನ್ನು ನಿಲ್ಲಿಸ್ರಿ. ಲಿಚ್ಚಡ್ ತುಂಬ್ಕೊಂಡಿದ್ದೆ, ಬೋರ್ವೆಲ್ಲೆಲ್ಲ ನೀರು ಬಂದಿದೆ, ಬೋರ್ವೆಲ್ಲೆಲ್ಲ ನೀರು ಕಲುಷಿತ ಆಗಿಬಿಟ್ಟಿದೆ. ನೀರು ಕುಡಿದು ಹೆಣ್ಣು ಮಕ್ಕಳು ಯಾರು ಸ್ಕೂಲ್ಗೆ ಹೋಗಲ್ಲ. ಆ ನೀರು ಕುಡಿದು ಕಾಯಿಲೆಗಳು ಬಂದವೆ. ಎಲ್ಲರಿಗೂ ಕಾಯಿಲೆಗಳು ಬಂದು ಯಾರು ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಹೋದ್ರೆ ಅಲ್ಲೇ ಇಂಜೆಕ್ಷನ್ ಕೊಡ್ತಾರೆ. ಅವ್ರು ಬಂದು ಮಲ್ಕೊಂತಾರೆ. 8 ದಿನ ಆಗಲಿ 15 ದಿನ ಆಗಲಿ ಮಲ್ಕೊಂತಾರೆ. ಅವ್ರಿಗೆ 500 ರೂಪಾಯಿ ಕೊಟ್ಟು ತೋರಿಸೋರು ಯಾರೂ ಗತಿ ಇಲ್ಲ. ಏನೋ ಈ ಥರ ನಡೀತೈತೆ. 400 ಗಾಡಿ 500 ಗಾಡಿ ಒಂದು ದಿವಸಕ್ಕೆ ಬಂದು ಹಾಕಿದ್ರೆ ಒಂದು ತಿಂಗಳಿಗೆ ಎಷ್ಟು ಗಾಡಿ, ಎಷ್ಟು ಟನ್ನುಗಳು ಬರ್ತಾವೆ ಹೇಳ್ರಿ? 6000 ಟನ್ ಬರ್ತದೆ ಸರ್. ಏನೋ ಇಲ್ಲ ಇರಲಿ ನೋಡಿ. ಇವರೆಲ್ಲ ಬಂದು ಮೊನ್ನೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ಏನಕ್ಕೆ ಸ್ಟ್ರೈಕ್ ಮಾಡ್ತಾರೆ? ಇವಾಗ ಸೂಟ್ ಕೇಸ್ ಕೊಟ್ಟರೆ ರಾತ್ರಿ ಅನ್ಲೋಡ್ ಆಗ್ತವೆ, ನೈಟು ಅನ್ಲೋಡ್ ಆಗ್ತವೆ. ನಾವು ಕೇಳಕ್ಕೆ ಹೋದರೆ ಪೊಲೀಸ್ಗೆ ಹೇಳಿದ್ರೆ ಪೊಲೀಸವ್ರು ಕರ್ಕೊಂಬರ್ತಾರೆ. ನೀವು ಕೇಳೋದಕ್ಕೆ ನೀವು ಯಾರು ಅಂತ ಕೇಳ್ತಾರೆ. ನಾವು ಕೇಳೋಂಗಿಲ್ಲ. ನಾವೊಬ್ಬ ಕಣ್ಣೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ನಮ್ಮ ಮಿಸ್ಸಸ್ಸು ಮಾಜಿ ಅಧ್ಯಕ್ಷರು. ಏನೋ ಈಗ ಅಲ್ಲಿ ಹೋಗಿ ಬಂದ್ವಿ, ನಿಲ್ಲದಕ್ಕೂ ಆಗ್ಲಿಲ್ಲ ನಮಗೆ ಒಂದ್ 2 ನಿಮಿಷನು ಅಂತ ಪರಿಸ್ಥಿತಿ ಇದೆ. ಹೆಂಗ್ ಜೀವನ ಮಾಡ್ತಿದ್ದೀರಿ ಈ ಪ್ರದೇಶದಲ್ಲಿ ನೀವೆಲ್ಲ ಅಂತ? ಸರ್, ಇವಾಗ ನಿಲ್ಲಕ್ಕಾಗಲ್ಲ. ನೀವೇ ಹೇಳಿದ್ರಿ, ನೀವು ಅಲ್ಲಿ ಹೋಗ್ಬಿಟ್ಟು 5 ನಿಮಿಷ ನಿಲ್ಲಕ್ಕಾಗಿಲ್ಲ. ನಾವು ಈ 9 ವರ್ಷದಿಂದ ಯಾವ ಥರ ಜೀವನ ಮಾಡಿರಬೇಕು? ಗೌರ್ಮೆಂಟ್ ಕೊಟ್ಟಿರೋ 10 ಎಕರೆ ಜಾಗ ಪಾಣಿ ಐತೆ. 10 ಎಕರೆ ಜಾಗದಲ್ಲಿ ಇವಾಗ ಎಷ್ಟು ಎಕರೆ ಹಾಕ್ಯವ್ರೆ? 50 ಎಕರೆ 100 ಎಕರೆಗೆ ಪ್ರದೇಶದಲ್ಲಿ ಹಾಕ್ಯವ್ರೆ. ಏನು ಇದೆಲ್ಲ ಕೇಳೋರು ಯಾರು? ನಾವು ಒಬ್ಬ ಅಧಿಕಾರಿ ಬಂದು ನಿಲ್ಲಿಸ್ತೀವಿ ಅಂತ ಹೇಳ್ತಾರ? ನಿಲ್ಲಿಸಲ್ಲ. ಅವ್ರ ಮಕ್ಕಳು ಬರಲಿ ಇಲ್ಲಿ, ಅವ್ರ ಮಕ್ಕಳು ಬಂದು ಇಲ್ಲಿ ಜೀವನ ಮಾಡಲಿ. ಒಂದು ದಿನ ರೂಮ್ಗಳು ಕೊಡ್ತೀವಿ, ಮನೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಅವ್ರು ಒಂದು ವಾರ ಎಲ್ಲ ಒಂದು ದಿನ ಅವ್ರ ಮಕ್ಕಳು ಬಂದು ಇಲ್ಲಿ ನೀರು ಕುಡಿಲಿ. ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತೀರಿ. ನಾವು ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ತೀರಿ. ಅಲ್ಲ, ಈ ವಾಸನೆಯಲ್ಲಿ ನಾವು ಇರೋಕ್ಕಾಗಲ್ಲ ಸರ್. ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ತೀರಿ. ಅಧಿಕಾರಿಗಳು ಇವಾಗೆಲ್ಲ ಹಾಕ್ತಾರಲ್ಲ, ಅವರು ಇಲ್ಲಿ ಬಂದು ಒಂದು
3 ದಿವಸ ಆಗಲಿ 1 ದಿವಸ ಆಗಲಿ ಇಲ್ಲಿರಲಿ, ನಾವು ಬೇಕಾದ್ರೆ ಬೇರೆ ಕಡೆ ಹೋಗ್ತೀರಿ, ಎಲ್ಲನೂ ಬೇರೆ ಜಾಗದಲ್ಲಿ. ಅದೆಲ್ಲ ಬೇರೆ ಕಡೆ ಹೋಗೋಕೆ ನಮ್ಗೆ ಯಾರು ಜಾಗ ಕೊಡಲ್ಲ. ಬೇರೆ ಕಡೆ ಹೋದ್ರೆ ಒಂದು ಮನೆ ಬಾಡಿಗೆ ಚಿಕ್ಕದು ಒಂದು 10-15 ಬಾಡಿಗೆ ತಗೊಬೇಕಾದ್ರೆ 20-25 ಸಾವಿರ ಬೇಕು. ಓಕೆ, ಈಗ ಅವೈಜ್ಞಾನಿಕವಾಗಿ ಕಸನ ಡಂಪ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಏನ್ ಪರಿಹಾರ ಏನಾಗ್ಬೇಕು ನಿಮಗೆ? ಸರ್ ಅದಕ್ಕೆ ಪರ್ಮಿಷನ್ ಐತಾ ಕೇಳ್ರಿ. ಪರ್ಮಿಷನ್ ಇದ್ರೆ ತಗೊಂಬರ್ಲಿ. ಪರ್ಮಿಷನ್ನೇ ಇಲ್ಲ. ಪರ್ಮಿಷನ್ ಇಲ್ಲ, ಮುಗ್ದೋಗಿ 6 ವರ್ಷ 4 ವರ್ಷ 5 ವರ್ಷ ಆಗಿದೆ. ನಾವು ಕೇಳಕ್ಕೆ ಹೋದ್ರೆ ಪರ್ಮಿಷನ್ ಕೊಟ್ಟವ್ರೆ ಗೌರ್ಮೆಂಟ್ ಅಂತ ಕೇಳ್ತಾರೆ. ಪರ್ಮಿಷನ್ ಕೊಟ್ಟಿಲ್ಲ, ಏನಿಲ್ಲ. ಅವರು ಹಂಗಾಮಿಯಾಗಿ ತಗೊಂಬಂದು ಸುರಿತವ್ರೆ. ಆದ್ರೆ ನಾವು ಕೇಳೋಕ್ಕಾಗಲ್ಲ. ಕೇಳಿದ್ರೆ ನಮ್ಮ ಮೇಲೇ ದೌರ್ಜನ್ಯ ದಬ್ಬಾಳಿಕೆ ಮಾಡಿಬಿಟ್ಟು ರೌಡಿಗಳನ್ನ ಬಿಟ್ಟು ಒಡ್ಸೋಕೆ ಶುರು ಮಾಡ್ತಾರೆ. ಈ ಥರ ನಡೀತೈತೆ. ಈ ಸರ್ಕಾರದಲ್ಲಾಗಲಿ ಯಾವ ಸರ್ಕಾರ ಬಂದರೂ ಅಷ್ಟೇ, ಎಲ್ಲ ಕಳ್ಳ ಸರ್ಕಾರನೇ. ಏನೋ ದುಡ್ಡು ಬಂತ ಅವ್ರಿಗೆ, ಅವ್ರ ಮನೆ ಮಕ್ಕಳು ಅವ್ರು ಚೆನ್ನಾಗಿದ್ದರೆ ಸಾಕು. ನಾವು ಬಡವ್ರು ಸತ್ರು ಸರಿ. ನಮ್ಮೂರೇ ಅಲ್ಲ, ಹೊಸೂರು, ಮಿಟ್ಗಾನಹಳ್ಳಿ, ಕಣ್ಣೂರು ಇಡೀ ಪಂಚಾಯತಿ 4 ಹಳ್ಳಿನೂ ಎಲ್ಲ ವಾಸನೆಗೆ ಸಾಯ್ತಾ ಇರೋದೆ. ಏನೋ ಊರುಗಳು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಕೋಟಿಗಳು ಕೊಟ್ಟರೆ ನೀನು ತಿಂತೀಯ, ನನಗೆ ಕೊಡಲ್ಲ. ಏನೋ ಈಗ ಮನೆ 2 ಕೋಟಿ 3 ಕೋಟಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ರಸ್ತೆ ಡಾಂಬರೀಕರಣ ಮಾಡ್ತೀವಿ ಅಂತಾರೆ. ಸುಮ್ಮನೆ ಹಂಗೆ ಮಾಡಿಬಿಡೋದು, ಹೋಗ್ಬಿಡೋದು, ತೋರಿಸ್ಬಿಡೋದು. ಅದು ರೋಡ್ ಕಿತ್ತೋಯ್ತು. ಕೇಳಕ್ಕೆ ಹೋದ್ರೆ ಹಾಕಿದ್ದೀವಪ್ಪ, ಕಿತ್ತೋತವೆ. ಲಾರಿಗಳು ಜಾಸ್ತಿ ಮಾಡೋಕ್ಕೆ ಯಾವ ಕಾರಣ? ಕ್ರಷರ್ಗಳು ಕೊಟ್ಟವ್ರೆ, ಪರ್ಮಿಷನ್ ಕೊಟ್ಟವ್ರೆ. ಇಡೀ ಊರು ತುಂಬಾ ಧೂಳಿದೆ, ಬಿಟ್ರೆ ಸ್ಮೆಲ್ ಇದೆ, ಕೆಟ್ಟ ಸ್ಮೆಲ್ಲು. ಇದ್ರಲ್ಲಿ ಜೀವನ ಮಾಡ್ತಿದ್ದೀರಿ. 70 ಟನ್ನು ಒಂದು ಲಾರಿಲಿ 70 ಟನ್ ಬರ್ತೈತೆ. ಜಲ್ಲಿ ಇದು ಡೆಸ್ಟು ಎಲ್ಲನೂ 60-70 ಟನ್ ಬರ್ತೈತೆ. ಆದ್ರೆ ಕೇಳೋಕ್ಕಾಗಲ್ಲ. ನಾವು ನೋಡ ಅಲ್ಲಿ ಅಂಗಡಿಗಳು ಡೈಲಿ 4 ಸಾರಿ 5 ಸಾರಿ ನೀರು ಹಾಕ್ತೀವಿ, ಹಾಕಿದ್ರೂ ಧೂಳು ಹೋಗಲ್ಲ. ಇದಕ್ಕೆಲ್ಲ ಕೇಳೋರು ಯಾರು? ನಾವು ಕೇಳೋಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ. ಯಾರು ಕೇಳೋಕ್ಕೆ ಯಾರು ಬರಲ್ಲ ಸರ್. ಇಲ್ಲಿ ನಾವು ಕೇಳ್ಪಟ್ವಿ ಮಕ್ಕಳೆಲ್ಲ ಅನಾರೋಗ್ಯದಿಂದ ಓದಾಡ್ತಿದ್ದಾರೆ ಅಂತ. ನಮ್ಮ ಮಕ್ಳು ನೋಡಿ, ಇವರೆಲ್ಲ ಹೆಂಗವ್ರೆ ಹೆಣ್ಮಕ್ಳು ನೋಡ್ರಿ. ಈ ವಯಸ್ಸಲ್ಲಿ ಹಿಂಗಿರ್ಬೇಕಾ ಹೇಳ್ರಿ? ತೋರಿಸ್ರಿ, ನೀವೇ ಹೇಳ್ರಿ. ಅವರು ಬೆಂಗಳೂರು ಪ್ರಾಧಿಕಾರದವರು ಏನು ಮಾಡ್ತಾರೆ, BBMP ಅಧಿಕಾರಿ ಏನು ಮಾಡ್ತಾವ್ರೆ? ಅವ್ರು ಬಂದಿಲ್ಲಿ ಸಮಸ್ಯೆನ ಕೇಳವ್ರ? ನಿಮ್ಮೂರ್ದು ಏನಪ್ಪ ಬರ್ತಾರೆ, ಅವರು ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಹೇಳ್ಬಿಟ್ಟು ಅಲ್ಲಿ ಹೋಯ್ತಾರೆ. ಅವ್ರಿಗೇನು ಬೇಕೋ ಅಡ್ವಾನ್ಸ್. ನೀವು ಇಷ್ಟು ದಿನ ಆಯ್ತಲ್ಲ ಹೋರಾಟ ಮಾಡ್ತಿದ್ದು, ಯಾವೊಬ್ಬ ಅಧಿಕಾರಿ ಬರಲಿಲ್ವಾ? ಯಾವೊಬ್ಬ ಶಾಸಕ ಸಚಿವರು ಯಾರು ಬರಲಿಲ್ವಾ? ನಮ್ಮ ಶಾಸಕರು ಬಂದಿದ್ರು. ಯಾರು? ಅರವಿಂದ್ ನಿಂಬಾವಳಿ ಅವರು ಬಂದು 3 ತಿಂಗಳು ಟೈಮ್ ಕೊಟ್ಟರು. ಇಲ್ಲಿ ಇಚ್ಚಡ್ಡೆಲ್ಲ ಖಾಲಿ ಮಾಡಬೇಕು, ಇಲ್ಲೇನಾನ ಇದು ಮಾಡಬೇಕು ಅಂತ ಹೇಳಿಬಿಟ್ಟು 3 ತಿಂಗಳು ಟೈಮ್ ಕೊಟ್ಟರು. 3 ತಿಂಗಳಾಯಿತು, 6 ತಿಂಗಳಾಯಿತು. ಇವತ್ತಿಗೂ ಅವರು ಅದು BBMP ಪ್ರಾಧಿಕಾರ ಅಧ್ಯಕ್ಷ ಇವರು ಕಮಿಷನರೇ ಬಂದು ಹೇಳಿದ್ರು. ಇವತ್ತಿಗೂ ಅದು ಖಾಲಿ ಮಾಡಲಿಲ್ಲ. ತುಷಾರ್ ಗಿರಿನಾಥ್ ಅವ್ರು ಬಂದಿದ್ರಾ? ತುಷಾರ್ ಬಂದಿದ್ರು, ಬಂದು ಹೇಳಿದ್ರು ಏನು ಆಗಲಿಲ್ಲ. ಇಲ್ಲಿ ಮುಚ್ಚಗಂಟ ಹೋಗಲ್ಲ ಸರ್ ಅವರು. ಈ ಪ್ರದೇಶನ, ಈ ಮಿಟ್ಗಾನಹಳ್ಳಿ, ಹೊಸೂರು, ಬಂಡೆನ ಹಾಳು ಮಾಡೋ ಗಂಟ ಅವ್ರು ಹೋಗಲ್ಲ. ಅವ್ರು ಯಾವತ್ತು ಕಾರಣಕ್ಕೂ ಹೋಗಲ್ಲ. 10 ಎಕರೆಗೆ ಅವ್ರು ಗೌರ್ಮೆಂಟ್ ಸರ್ ಕೊಟ್ಟಿರೋದು. 10 ಎಕರೆ ಕೊಟ್ಬಿಟ್ಟು ನೀನು 100 ಎಕರೆಯಲ್ಲಿ ಹಾಕಂತ ಹೇಳ್ತಾರೆ ಯಾರಾದ್ರೂ ಹೇಳ್ರೆ? ಇನ್ನೊಂದು ಸ್ವಲ್ಪ ಮುಂದೆ ಬಂದ್ಬಿಟ್ರೆ ನಿಮ್ಮ ಮನೆ ಹಿತ್ತಲುಗಳಲ್ಲೆಲ್ಲ ಇವಾಗ ಅಲ್ಲಿ ಮನೆ ಮೇಲೆ ಹೋಗೋಣ, ಇಲ್ಲೇ ಕಾಣಿಸ್ತೈತೆ ಹಾಕಿರೋದು. ಯಾರನ್ನ ಬರ್ತಾರೆ ಅಂದರೆ ಮಣ್ಣು ಮುಸ್ತಾರೆ. ಅದೇನೋ ವೇಸ್ಟ್ ಸಿಂಪಡಣೆ ಮಾಡ್ತಾರೆ, ವಾಸನೆ ಬರ್ದಿದ್ದಂಗೆ ಇರ್ತಾರೆ ಇವರು ಬಂದಾಗ. ಆಮೇಲೆ ಮತ್ತೆ ಅದೇ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.